ದೆಹಲಿಯಲ್ಲಿ ಬಿಜೆಪಿ ನಾಯಕರು ಬೀಡು ಬಿಟ್ಟಿರುವಂಥದ್ದು ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕುಮಾರ್ ಬಂಗಾರಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ತಮ್ಮ ದೆಹಲಿಯ ಏನು ಭೇಟಿ ಏನಿದೆ ಇದು ಸಾಕಷ್ಟು ಚರ್ಚೆಗಳನ್ನು ರಾಜ್ಯದಲ್ಲಿ ಉಂಟು ಮಾಡಿದೆ ಅನ್ನುವಂಥದ್ದು. ದೆಹಲಿ ಭೇಟಿ ನಮ್ಮ ಕಡೆಯಿಂದ ಬಂದಿರ್ತದ್ದು ವಿಶೇಷವಾಗಿ ವಕ್ಫ್ ವಿಚಾರವಾಗಿ ಬಂದಿರತಕ್ಕಂಥದ್ದು. ವಕ್ಫ್ ವಿಚಾರವಾಗಿ ನಮ್ಮ JPC ಕಮಿಟಿನಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಬೇಕಿತ್ತು. ಅಂದರೆ ಮುಂದಕ್ಕೆ ನಾವು ಹೇಗೆ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಬೇಕಾಗಿತ್ತು. ಮತ್ತು ನಮ್ಮಿಂದ ಏನು 12-13 ಜಿಲ್ಲೆಗಳ ಪ್ರವಾಸ ನಡೆದಿತ್ತು, ಅದು ಮುಂದುವರೆದ ಭಾಗವನ್ನು ಅವರಿಗೆ ನಾವು ಸಬ್ಮಿಟ್ ಮಾಡಬೇಕಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಲಿಮೆಂಟರಿ ಆ್ಯಂಡ್ ಮೈನಾರಿಟೀಸ್ ಮಿನಿಸ್ಟ್ರು ಕಿರಣ್ ರಿಜಿಜು ಅವ್ರನ್ನ ನಮಗೆ ಒಂದು ಅವಕಾಶ ಕೊಟ್ಟಿದ್ದರು. ಅವರು ನಮ್ಮ ಕರ್ನಾಟಕದ ಈ ವಕ್ಫ್ ಕಮಿಟಿ ತಂಡ ಏನು ಕೆಲಸ ಮಾಡಿದೆ, BJPಯ ಪರವಾಗಿ ಏನು ಕೆಲಸ ಮಾಡಿತ್ತು ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡಿದರು. ಇದರಂಥ ಒಂದು ಒಳ್ಳೆಯ ಕೆಲಸನ, ಯಾಕಂದರೆ ಈಗ ಅಮೆಂಡ್ಮೆಂಟಿಗೆ ಬಿಲ್ ಬೇರೆ ಬಂದಿದೆ ಪಾರ್ಲಿಮೆಂಟಲ್ಲಿ, ಹಾಗಾಗಿ ಕೆಲವು ಸಜೆಷನ್ಸ್ಗಳನ್ನ ನಾವು ಅವರಿಗೆ ಮಾಡಿದ್ವಿ. ಈ ಥರ ಹೀಗೆ ಮಾಡಿದರೆ ಇಡೀ ನಮ್ಮ ಕರ್ನಾಟಕಕ್ಕೂ ಮತ್ತು ವಕ್ಫ್ ಬೋರ್ಡ್ನಲ್ಲಿರ್ತಕ್ಕಂಥ ರೈತರಿಗೆ, ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಅವ್ರ ಜಮೀನುಗಳು ಇವತ್ತೇನು ಸರ್ಕಾರ ಇವತ್ತು ವಕ್ಫ್ ಅಂತ ಹೇಳಿ ಮಾಡ್ತಾಯಿದೆ, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ಅಲ್ಲಿ ರಾಜ್ಯದಲ್ಲಿ ಇದಕ್ಕೆ ಪರಿಹಾರ ಕಂಡುಹಿಡ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಅದನ್ನು ಹೊರತುಪಡಿಸಿ BJPಯ ವರಿಷ್ಠರಲ್ಲಿ ಬೇರೆ ಏನಾದರೂ ಚರ್ಚೆ ಆಗಿದೆ ಸರ್? ರಾಜ್ಯದಲ್ಲಿ BJPಯ ವಿಚಾರವಾಗಿ ಏನಾದರೂ ಚರ್ಚೆ? ರಾಜ್ಯದ ರಾಜಕಾರಣವನ್ನು ಚರ್ಚೆ ಮಾಡದೇ ಏನು ಹೋಗೋದಿಲ್ಲ, ಹೋಗೇ ಹೋಗ್ತೀವಿ. ಆದರೆ ಅದಕ್ಕೆ ಎಷ್ಟು ಇತಿಮಿತಿಗಳಿದ್ದಾವೆ, ಅದನ್ನು ಸೂಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದೆ. ರಮೇಶ್ ಜಾರಕಿಹೊಳಿ ಅವರು ಹಾಗೆಯೇ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಹಿಂದೆ ಕೂಡ. ಅಂದರೆ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ, ದೆಹಲಿಯಿಂದ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಏನು ನಾಯಕತ್ವ ಬದಲಾವಣೆ ಆಗುತ್ತೆ ಜನವರಿಯಲ್ಲಿ ಏನೋ ಅಂತ ಮಾತನ್ನು ಹೇಳಿದರು. ನಂತರದಲ್ಲಿ ತಾವು ಕೂಡ ಇಲ್ಲಿಗೆ ಬಂದಿದ್ದೀರಿ, ಹಾಗಾಗಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅವ್ರು ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ಸು ಅವರಿಗೆ ತಾವು ಉತ್ತರ ಕೇಳಬೇಕಾಗುತ್ತೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಾನು ಮಾತನಾಡೋದಕ್ಕೆ, ತಾವು ಕೂಡ ಜೊತೆಯಲ್ಲಿದ್ದಂಥವರು ಜೊತೆಗಿರ್ತೀವಿ. ಜೊತೆಗಿಲ್ಲ, ನಾವೆಲ್ಲರೂ ಕೂಡ ಇಡೀ ತಂಡನೇ ಜೊತೆಗಿದ್ದೀವಿ. ನಾವೆಲ್ಲರೂ ಸುಮಾರು 50ರಿಂದ 100 ಜನ, 150 ಜನದವರೆಗೂ ಜೊತೆಗಿದ್ದೀವಿ ಈ ತಂಡದಲ್ಲಿ, ಮೇನ್ ಲೀಡರ್ಸ್ ಆಫ್ ಕರ್ನಾಟಕ. ಹಾಗಾಗಿ ಅದು ತಂಡ. ಬಟ್ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಕೆಲವು ಸ್ಟೇಟ್ಮೆಂಟ್ಸ್ಗಳನ್ನ, ವೈಯಕ್ತಿಕವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ನ ವಿ ವಿಲ್ ಲಿವ್ ಇಟ್ ಟು ದೆಮ್. ಯಾಕಂದರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದನ್ನು ಅವರಿಗೆ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ವಿಲ್ ನಾಟ್ ಕಾಮೆಂಟ್ ಆನ್ ದೇರ್ ಸ್ಟೇಟ್ಮೆಂಟ್ಸ್. ಈಗ ನಾಯಕತ್ವದ ಪಟ್ಟಿಯಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ BJPನಲ್ಲಿ ಅಂತ. ನಾಯಕತ್ವದ ಪಟ್ಟಿನಲ್ಲಿ ಅಂತ ಹೇಳಿ ಇಲ್ಲ. ಅದರಲ್ಲಿ ನಾವು ಸಾಂದರ್ಭಿಕವಾಗಿ ಹೀಗೆ ತಾವು ಹೇಗೆ ಮಾತು ಕೇಳ್ತಾ ಇದ್ದೀರಿ, ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಕೇಳಿದರು. ಈಗ OBCಗೆ ಏನಾದರೂ ಸಿಕ್ಕಾಗ ತಾವು ರೆಡಿ ಇದ್ದೀರಾ ಅಂತ ಮಾತನ್ನು ಅವ್ರು ಕೇಳಿದರು. OBC ಕ್ಯಾಟಗರಿನಲ್ಲಿ ಕೊಡ್ತಾರೆ ಅನ್ನೋದಾದರೆ 30 ವರ್ಷದ ಇದಿದೆ. ಒಂದು ದೊಡ್ಡ ಸಾಹೇಬ್ರ ಬಂಗಾರಪ್ಪನವರ ಒಂದು ಪರಂಪರೆ ಇದೆ. ಅವರು ಕೂಡ BJPಗೆ ಬಂದಂಥ ಸಂದರ್ಭದಲ್ಲಿ 139 ಇದ್ದಿದ್ದು, 39 ಇದ್ದಿದ್ದು 79 ಆಗಿತ್ತು. ಇವತ್ತಿನ ದಿನ ಆ ಥರದ್ದೊಂದು ಅವಕಾಶ ಸಿಗರೆ OBC, SC, ST ಆ್ಯಂಡ್ ಫಾರ್ವರ್ಡ್ ಇರ್ತಕ್ಕಂಥ ಬಡವರು ಅನ್ಸ್ಕೊಂಡವರು BJP ಇರ್ತಕ್ಕಂಥ ವಾದದಲ್ಲಿ ವಿ ಕ್ಯಾನ್ ಬ್ರಿಂಗ್ ಅದನ್ನು ಒಂದು 135, 140ಕ್ಕೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ. ಅದು ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಮಾತನ್ನೇ ಹೇಳಿದ್ದೆ. ಬದಲಾವಣೆ ಆದರೆ, ಅಂದರೆ ಬದಲಾವಣೆ ಆಗುವಂಥ ಸಂದರ್ಭ ಬಂದರೆ ತಾವು ಕೂಡ ಆಕಾಂಕ್ಷಿ ಎನ್ನುವಂಥ? ಆಕಾಂಕ್ಷಿ ಅಂತ ಅನ್ನೋದಿಲ್ಲ. OBC ಕ್ಯಾಟಗರಿನಲ್ಲಿ ನನಗಿಂತನೂ ಉತ್ತಮವಾಗಿ ಮತ್ತೊಬ್ಬರು ಇದ್ದಾರೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ. ಯಾರೇ ಆದರೂ ಕೂಡ, ಯಾವ OBC ಅಂತಲ್ಲ, ಯಾವುದೇ ಅಂತಿಮವಾಗಿ ನಮಗೆ ಹೈಕಮಾಂಡ್ ಏನು ನಿರ್ಧಾರ ಕೊಡ್ತದೆ, ಏನು ಮಾರ್ಗದರ್ಶನ ಮಾಡ್ತದೆ, ಏನು ಆದೇಶ ಕೊಡ್ತದೆ, ವಿಲ್ ಫಾಲೋ ದ್ಯಾಟ್. ಹಾಗೆಯೇ ಈಗ ಏನು ವಿಜಯೇಂದ್ರ ಅವರು ಕಳೆದ ಬಾರಿ ಏನು ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನ ಭೇಟಿಯಾದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ತದನಂತರದಲ್ಲಿ ತಾವು ಕೂಡ ದೆಹಲಿಗೆ ಬಂದಿರುವಂಥದ್ದು ಒಂದಷ್ಟು ಚರ್ಚೆಗಳನ್ನು ಉಂಟು ಮಾಡಿದೆ ಅನ್ನುವಂಥದ್ದು. ಅವ್ರ ಭೇಟಿ ಅವ್ರು ಮಾಡಿದ್ದಾರೆ, ನಮ್ಮ ಭೇಟಿ ನಾವು ಮಾಡಿದ್ದೀವಿ. ಸೊ ಟೈಮ್ ವಿಲ್ ಆನ್ಸರ್ ಲಾಟ್ ಆಫ್ ಕ್ವೆಶ್ಚನ್ಸ್, ಉತ್ತರಗಳನ್ನು ಕೊಡ್ತೀವಿ. ದೆಹಲಿಯಲ್ಲಿ BJP ನಾಯಕರು ಬೀಡು ಬಿಟ್ಟಿರುವಂಥದ್ದು ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕುಮಾರ್ ಬಂಗಾರಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ತಮ್ಮ ದೆಹಲಿಯ ಏನು ಭೇಟಿ ಏನಿದೆ ಇದು ಸಾಕಷ್ಟು ಚರ್ಚೆಗಳನ್ನು ರಾಜ್ಯದಲ್ಲಿ ಉಂಟು ಮಾಡಿದೆ ಅನ್ನುವಂಥದ್ದು. ದೆಹಲಿ ಭೇಟಿ ನಮ್ಮ ಕಡೆಯಿಂದ ಬಂದಿರ್ತದ್ದು ವಿಶೇಷವಾಗಿ ವಕ್ಫ್ ವಿಚಾರವಾಗಿ ಬಂದಿರತಕ್ಕಂಥದ್ದು.
ವಕ್ಫ್ ವಿಚಾರವಾಗಿ ನಮ್ಮ JPC ಕಮಿಟಿನಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಬೇಕಿತ್ತು. ಅಂದರೆ ಮುಂದಕ್ಕೆ ನಾವು ಹೇಗೆ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಬೇಕಾಗಿತ್ತು. ಮತ್ತು ನಮ್ಮಿಂದ ಏನು 12-13 ಜಿಲ್ಲೆಗಳ ಪ್ರವಾಸ ನಡೆದಿತ್ತು, ಅದು ಮುಂದುವರೆದ ಭಾಗವನ್ನು ಅವರಿಗೆ ನಾವು ಸಬ್ಮಿಟ್ ಮಾಡಬೇಕಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಲಿಮೆಂಟರಿ ಆ್ಯಂಡ್ ಮೈನಾರಿಟೀಸ್ ಮಿನಿಸ್ಟ್ರು ಕಿರಣ್ ರಿಜಿಜು ಅವ್ರನ್ನ ನಮಗೆ ಒಂದು ಅವಕಾಶ ಕೊಟ್ಟಿದ್ದರು. ಅವರು ನಮ್ಮ ಕರ್ನಾಟಕದ ಈ ವಕ್ಫ್ ಕಮಿಟಿ ತಂಡ ಏನು ಕೆಲಸ ಮಾಡಿದೆ, BJPಯ ಪರವಾಗಿ ಏನು ಕೆಲಸ ಮಾಡಿತ್ತು, ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡಿದರು. ಇದರಂಥ ಒಂದು ಒಳ್ಳೆಯ ಕೆಲಸನ, ಯಾಕಂದರೆ ಈಗ ಅಮೆಂಡ್ಮೆಂಟಿಗೆ ಬಿಲ್ ಬೇರೆ ಬಂದಿದೆ ಪಾರ್ಲಿಮೆಂಟಲ್ಲಿ, ಹಾಗಾಗಿ ಕೆಲವು ಸಜೆಷನ್ಸ್ಗಳನ್ನ ನಾವು ಅವರಿಗೆ ಮಾಡಿದ್ವಿ. ಈ ಥರ ಹೀಗೆ ಮಾಡಿದರೆ ಇಡೀ ನಮ್ಮ ಕರ್ನಾಟಕಕ್ಕೂ ಮತ್ತು ವಕ್ಫ್ ಬೋರ್ಡ್ನಲ್ಲಿರ್ತಕ್ಕಂಥ ರೈತರಿಗೆ, ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಅವ್ರ ಜಮೀನುಗಳು ಇವತ್ತೇನು ಸರ್ಕಾರ ಇವತ್ತು ವಕ್ಫ್ ಅಂತ ಹೇಳಿ ಮಾಡ್ತಾಯಿದೆ, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ಅಲ್ಲಿ ರಾಜ್ಯದಲ್ಲಿ ಇದಕ್ಕೆ ಪರಿಹಾರ ಕಂಡುಹಿಡ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಅದನ್ನು ಹೊರತುಪಡಿಸಿ BJPಯ ವರಿಷ್ಠರಲ್ಲಿ ಬೇರೆ ಏನಾದರೂ ಚರ್ಚೆ ಆಗಿದೆ ಸರ್? ರಾಜ್ಯದಲ್ಲಿ BJPಯ ವಿಚಾರವಾಗಿ ಏನಾದರೂ ಚರ್ಚೆ? ರಾಜ್ಯದ ರಾಜಕಾರಣವನ್ನು ಚರ್ಚೆ ಮಾಡದೇ ಏನು ಹೋಗೋದಿಲ್ಲ, ಹೋಗೇ ಹೋಗ್ತೀವಿ. ಆದರೆ ಅದಕ್ಕೆ ಎಷ್ಟು ಇತಿಮಿತಿಗಳಿದ್ದಾವೆ, ಅದನ್ನು ಸೂಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದೆ. ರಮೇಶ್ ಜಾರಕಿಹೊಳಿ ಅವರು ಹಾಗೆಯೇ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಹಿಂದೆ ಕೂಡ. ಅಂದರೆ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ, ದೆಹಲಿಯಿಂದ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಏನು ನಾಯಕತ್ವ ಬದಲಾವಣೆ ಆಗುತ್ತೆ ಜನವರಿಯಲ್ಲಿ ಏನೋ ಅಂತ ಮಾತನ್ನು ಹೇಳಿದರು. ನಂತರದಲ್ಲಿ ತಾವು ಕೂಡ ಇಲ್ಲಿಗೆ ಬಂದಿದ್ದೀರಿ, ಹಾಗಾಗಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅವ್ರು ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ಸು ಅವರಿಗೆ ತಾವು ಉತ್ತರ ಕೇಳಬೇಕಾಗತ್ತೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಾನು ಮಾತನಾಡೋದಕ್ಕೆ, ತಾವು ಕೂಡ ಜೊತೆಯಲ್ಲಿದ್ದಂಥವ್ರು ಜೊತೆಗಿರ್ತೀವಿ, ಜೊತೆಗಿಲ್ಲ ನಾವೆಲ್ಲರೂ ಕೂಡ ಇಡೀ ತಂಡನೇ ಜೊತೆಗಿದ್ದೀವಿ. ನಾವೆಲ್ಲರೂ ಸುಮಾರು ಒಂದು 50ರಿಂದ 100 ಜನ, 150 ಜನದವರೆಗೂ ಜೊತೆಗಿದ್ದೀವಿ ಈ ತಂಡದಲ್ಲಿ, ಮೇನ್ ಲೀಡರ್ಸ್ ಆಫ್ ಕರ್ನಾಟಕ. ಹಾಗಾಗಿ ಅದು ತಂಡ. ಬಟ್ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಕೆಲವು ಸ್ಟೇಟ್ಮೆಂಟ್ಸ್ಗಳನ್ನ ವೈಯಕ್ತಿಕವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ನ ವಿ ವಿಲ್ ಲಿವ್ ಇಟ್ ಟು ದೆಮ್. ಯಾಕಂದರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದನ್ನು ಅವರಿಗೆ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ವಿಲ್ ನಾಟ್ ಕಾಮೆಂಟ್ ಆನ್ ದೇರ್ ಸ್ಟೇಟ್ಮೆಂಟ್ಸ್. ಈಗ ನಾಯಕತ್ವದ ಪಟ್ಟಿಯಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ BJPನಲ್ಲಿ ಅಂತ. ನಾಯಕತ್ವದ ಪಟ್ಟಿನಲ್ಲಿ ಅಂತ ಹೇಳಿ ಇಲ್ಲ. ಅದರಲ್ಲಿ ನಾವು ಸಾಂದರ್ಭಿಕವಾಗಿ ಹೀಗೆ ತಾವು ಹೇಗೆ ಮಾತು ಕೇಳ್ತಾ ಇದ್ದೀರಿ, ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಕೇಳಿದರು, ಈಗ OBCಗೆ ಏನಾದರೂ ಸಿಕ್ಕಾಗ ತಾವು ರೆಡಿ ಇದ್ದೀರಾ ಅಂತ ಮಾತನ್ನು ಅವ್ರು ಕೇಳಿದರು. OBC ಕ್ಯಾಟಗರಿನಲ್ಲಿ ಕೊಡ್ತಾರೆ ಅನ್ನೋದಾದರೆ 30 ವರ್ಷದ ಇದಿದೆ. ಒಂದು ದೊಡ್ಡ ಸಾಹೇಬ್ರ ಬಂಗಾರಪ್ಪನವರ ಒಂದು ಪರಂಪರೆ ಇದೆ. ಅವರು ಕೂಡ BJPಗೆ ಬಂದಂಥ ಸಂದರ್ಭದಲ್ಲಿ 139 ಇದ್ದಿದ್ದು, 39 ಇದ್ದಿದ್ದು 79 ಆಗಿತ್ತು. ಇವತ್ತಿನ ದಿನ ಆ ಥರದ್ದೊಂದು ಅವಕಾಶ ಸಿಗರೆ OBC, SC, ST ಆ್ಯಂಡ್ ಫಾರ್ವರ್ಡ್ ಇರ್ತಕ್ಕಂಥ ಬಡವರು ಅನ್ಸ್ಕೊಂಡವರು BJP ಇರ್ತಕ್ಕಂಥ ವಾದದಲ್ಲಿ ವಿ ಕ್ಯಾನ್ ಬ್ರಿಂಗ್ ಅದನ್ನು ಒಂದು 135, 140ಕ್ಕೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ. ಅದು ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಮಾತನ್ನೇ ಹೇಳಿದ್ದೆ. ಬದಲಾವಣೆ ಆದರೆ, ಅಂದರೆ ಬದಲಾವಣೆ ಆಗುವಂಥ ಸಂದರ್ಭ ಬಂದರೆ ತಾವು ಕೂಡ ಆಕಾಂಕ್ಷಿ ಎನ್ನುವಂಥ? ಆಕಾಂಕ್ಷಿ ಅಂತ ಅನ್ನೋದಿಲ್ಲ. OBC ಕ್ಯಾಟಗರಿನಲ್ಲಿ ನನಗಿಂತನೂ ಉತ್ತಮವಾಗಿ ಮತ್ತೊಬ್ಬರು ಇದ್ದಾರೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ. ಯಾರೇ ಆದರೂ ಕೂಡ, ಯಾವ OBC ಅಂತಲ್ಲ, ಯಾವುದೇ ಅಂತಿಮವಾಗಿ ನಮಗೆ ಹೈಕಮಾಂಡ್ ಏನು ನಿರ್ಧಾರ ಕೊಡ್ತದೆ, ಏನು ಮಾರ್ಗದರ್ಶನ ಮಾಡ್ತದೆ, ಏನು ಆದೇಶ ಕೊಡ್ತದೆ, ವಿಲ್ ಫಾಲೋ ದ್ಯಾಟ್. ಹಾಗೆಯೇ ಈಗ ಏನು ವಿಜಯೇಂದ್ರ ಅವರು ಕಳೆದ ಬಾರಿ ಏನು ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರನ್ನ ಭೇಟಿಯಾದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ತದನಂತರದಲ್ಲಿ ತಾವು ಕೂಡ ದೆಹಲಿಗೆ ಬಂದಿರುವಂಥದ್ದು ಒಂದಷ್ಟು ಚರ್ಚೆಗಳನ್ನು ಉಂಟು ಮಾಡಿದೆ ಎನ್ನುವಂಥದ್ದು. ಅವ್ರ ಭೇಟಿ ಅವ್ರು ಮಾಡಿದ್ದಾರೆ, ನಮ್ಮ ಭೇಟಿ ನಾವು ಮಾಡಿದ್ದೀವಿ. ಸೊ ಟೈಮ್ ವಿಲ್ ಆನ್ಸರ್ ಲಾಟ್ ಆಫ್ ಕ್ವೆಶ್ಚನ್ಸ್, ಉತ್ತರಗಳನ್ನು ಕೊಡ್ತೀವಿ. ಧನ್ಯವಾದಗಳು ಸರ್. ಇದಿಷ್ಟು ಕುಮಾರ್ ಬಂಗಾರಪ್ಪ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯತೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.